ಈ ನಾನು ಆರ್ಡರ್ ಮಾಡಿದ ಸ್ಟ್ಯಾಂಡ್ ಏನಿದೆ ಮತ್ತು ಕಬೋರ್ಡ್ ಏನಿದೆ ಅದನ್ನು ನೋಡಲಿಕ್ಕೆ 1.5 ತಿಂಗಳ ಬಿಟ್ಟು ಬರ್ತಾ ಇದ್ದೇನೆ. ಆರ್ಡರ್ ಮಾಡಿದ ಮೇಲೆ ಆ್ಯಕ್ಚುಲಿ ನೋಡಿ ಆರ್ಡರ್ ಮಾಡಿದ್ದು 6 ತಿಂಗಳ ಬಿಟ್ಟು, ಆಮೇಲೆ ಆರ್ಡರ್ ಮಾಡಿ ಅದೆಲ್ಲ ಬಂದ ಮೇಲೆ 1.5 ತಿಂಗಳ ಹತ್ತಿರ ಬಂದಿದೆ. ಹೀಗೆಲ್ಲ ಸಿಚುವೇಶನ್ಸ್ ಇರುತ್ತೆ. ನಮ್ಮದು ಯೂಟ್ಯೂಬರ್ಸ್, ನಾವು ಹೇಳಲಿಕ್ಕಾಗಲ್ಲ, ಎಲ್ಲರದ್ದು ಒಂದೇ ಲೆಕ್ಕ ಇರುವುದಿಲ್ಲ. ಆದರೂ ಕೂಡ ಪಾಪ ಈ ಅಗರಿಯವರಿದ್ದಾರಲ್ಲ, ತುಂಬ ಸಪೋರ್ಟಿವ್, ತುಂಬ ಅರ್ಥ ಮಾಡ್ಕೊಳ್ತಾರೆ. ಯಾವುದೇ ಕಿರಿಕಿರಿ ಇಲ್ಲ. ಈ ಅಂಗಡಿಯ ಸ್ಟಾಫ್ ಏನಿದ್ದಾರೆ ಬೆಸ್ಟ್ ಇದ್ದಾರೆ. ಹಾಗೆ ಪರಿಸ್ಥಿತಿ ಅರ್ಥ ಮಾಡ್ಕೋತಾರೆ. ಏನಂತೀರಾ? ಹಂಗೆ ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ. ನಾನು ಯಾಕೆ ಪುನಃ ಅಗರಿ ಎಂಟರ್ಪ್ರೈಸಸ್ಸಿಗೆ ಬಂದಿದ್ದೇನೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗೇ ಆಗಿರುತ್ತೆ. ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ದೇನಲ್ವ. ಹಾಗೆ ಇನ್ನೊಂದು ರೌಂಡ್ ನೋಡ್ಕೊಂಡು ಬರೋಣ ಅಂಗಡಿನ, ಮತ್ತು ಏನೆಲ್ಲ ಹೊಸ ಹೊಸ ಸ್ಟಾಕ್ ಬಂದಿದೆ ಅಂತ. ನೋಡಿ, ಸಖತ್ ಸ್ಟಾಕ್ ಬಂದಿದೆ ಪುನಃ, ಆಯಿತಾ. ನಾನೊಂದು 6 ತಿಂಗಳ ಹಿಂದೆ ಬಂದದ್ದಿಲ್ಲಿ. ಮೇಲೆ ಮಹಡಿ ಮೇಲೆ ಕೂಡ ಇದೆ ಅಲ್ವಾ, ಹಾಗೆ 1.5 ತಿಂಗಳ ಹಿಂದೆ ಒಮ್ಮೆ ಬಂದೋಗಿದ್ದೇನೆ, ಇಲ್ಲೆಲ್ಲ ಬಂದಿರಲಿಲ್ಲ. ಹಾಗೆ 6 ತಿಂಗಳ ಹಿಂದೆ ಬಂದದ್ದು. ಈಗ ನೋಡಿದರೆ ಹೊಸ ಹೊಸ ಡ್ರೆಸ್ಸಿಂಗ್ ಟೇಬಲ್ಗಳು, ರ್ಯಾಕ್ಗಳು, ಸೋಫಾ ಸೆಟ್ಗಳು, ಒಂದಲ್ಲ ಎರಡಲ್ಲ ಮಾರೇರಿ ಸಖತ್ತು. ನೋಡಿ, ಜೋಕಾಲಿ ಕೂಡ ಬಂದಿದೆ ಇಲ್ಲಿ, ಅದರ ಎಡೆಯಲ್ಲಿ ಅದನ್ನು ಇಟ್ಟಿದ್ದಾರೆ. ಹಾಗೆ ಈ ರ್ಯಾಕ್ಗಳನ್ನು ನೋಡಿ ನಾನು ಲಾಸ್ಟ್ ಟೈಮು ಆರ್ಡರ್ ಮಾಡಿದ್ದೆ. ಮೊದಲೇ ಹೇಳಿದ್ದೇನೆ, ಸ್ಟೋರ್ ರೂಮ್ ಯಾರ ಮನೆಗೆ ಇರಲ್ಲ ನೋಡಿ, ನಮ್ಮ ಮನೆಗೂ ಇರಲ್ಲ. ಯೂಶ್ವಲಿ ಮನೆ ಹೇಳೋಲ್ಲಿ ಸ್ಟೋರ್ ರೂಮ್ ಇದ್ದೇ ಇರುತ್ತೆ. ಡಂಪಿಂಗ್ ಎಲ್ಲ ಕೆಲವೊಂದಿದ್ದು ಎಕ್ಸ್ಟ್ರಾ ಇರೋದು, ಅಥವಾ ದೊಡ್ಡ ದೊಡ್ಡ ಡಬ್ಬಗಳು, ಅದು ಇದು ನಮಗೆ ಮನೆಯಲ್ಲಿ ಎದುರಿಗೆ ಇಡಲಾಗದ್ದೆಲ್ಲ ಸ್ಟೋರ್ ರೂಮಲ್ಲಿ ಇಡೋದು. ಹಾಗೆ ನಮ್ಮ ಮನೆಗೆ ಸ್ಟೋರ್ ರೂಮೇ ಇಲ್ಲ. ಹಾಗೆ ಇಂಥ ರ್ಯಾಕ್ಗಳನ್ನು ತೊಗೊಂಡ್ರೆ ಹೀಗಿರುತ್ತೆ ಅಂತ ಒಂದು ರ್ಯಾಕ್ ಆರ್ಡರ್ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಲೈಬ್ರರಿಯಲ್ಲಿ ಇಂಥದ್ದೆಲ್ಲ ಇರ್ತಾರೆ, ನೋಡಿದ್ದೇನೆ ನಾನು. ಆದರೆ ಮನೆಗಳಲ್ಲೂ ಕೂಡ ಸೆಟ್ ಮಾಡ್ಕೋಬೋದು, ಆಯಿತಾ. ಯಾಕಂದರೆ ಇಂಥ ರ್ಯಾಕ್ಗಳಲ್ಲಿ ಹೀಗೆ ಜೋಡಿಸಿಟ್ಬಿಟ್ರೆ ನೀಟಾಗಿ ಒಂದು ಕಾರ್ನರಲ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಮಗೂ ಕೂಡ ಸ್ಟೋರ್ ರೂಮ್ ಇಲ್ಲದ ಒಂದು ಬೇಸರ ಇರಲ್ಲ, ಎಲ್ಲ ನೀಟಾಗಿರುತ್ತೆ. ಇಲ್ಲದ್ರೆ ಎಲ್ಲ ಹರಡ್ಕೊಂಡಿರುತ್ತೆ. ಸೊ ನೀವು ಕೂಡ ನಿಮ್ಗೇನಾದ್ರು ಬೇಕಾದರೆ ಈ ಪ್ಲ್ಯಾನ್ ಮಾಡಿ, ಆಯಿತಾ. ಚೆನ್ನಾಗಿದೆ ಇದು ಮಟೀರಿಯಲ್ಲು, ನಾನು ನೋಡಿದ್ದೇನೆ. ಮತ್ತು ರೀಸನೇಬಲ್ ರೇಟ್, ಆಯಿತಾ, ಕಾಸ್ಟ್ಲಿ ಏನಿಲ್ಲ. ನನಗೆ ಎಷ್ಟು ಕಡೆಯಿಂದ ಹುಡುಕಿದೆ ಗೊತ್ತುಂಟಲ್ಲ, ಅಷ್ಟೊಂದು ವರ್ಷದ ಮೇಲಾಯಿತು ನನ್ನ ಮನೆಗೊಂದು ಈ ಹಸರಣೆ ಹರಗಣ ಎಲ್ಲ ಏನೇನಿದೆ ಎಲ್ಲ ನೀಟಾಗಿ ಇಡಬೇಕಂತ. ಹಾಗೆ ನಿಮಗೇನಾದ್ರು ಅಂಥ ಪ್ಲ್ಯಾನ್ ಇದ್ದರೆ ಇಲ್ಲಿ ಬಂದು ಒಮ್ಮೆ ನೋಡಿ, ಆಯಿತಾ, ವಿಸಿಟ್ ಮಾಡಿ. ಅಗರಿ ಎಂಟರ್ಪ್ರೈಸಸ್ ಏನಿದೆ, ಫರ್ನಿಚರಿಗೆ, ಎಲೆಕ್ಟ್ರಾನಿಕ್ ಐಟಮ್ಸಿಗೆ, ಕಬೋರ್ಡಿಗೆ ಎಲ್ಲ ಸೇರಿದಂಗೆ ಎಲ್ಲ ಐಟಮ್ಸು ಸಖತ್ತಾಗಿರುತ್ತೆ. ರೀಸನೇಬಲ್ ರೇಟ್, ಒಳ್ಳೆ ಕ್ವಾಲಿಟಿ ನೋಡಿ. ಓಕೆ, ಸ್ಟ್ಯಾಂಡ್ ನೋಡಿದ್ರಲ್ಲ, ಈಗ ಕಪಾಟ್ ತೋರಿಸ್ತೇನೆ, ಓಕೆನಾ. ಈಗ ಪ್ರಮೀಳಾ ಅವರು ನನ್ನ ಕಪಾಟನ್ನು ತೋರಿಸ್ತಾರೆ. ಇದೇ ಕಪಾಟು. ನಾನು ಓಪನ್ ಮಾಡಿ ತೋರಿಸಲ್ಲ, ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೇನೆ ಹೇಗಿದೆ ಏನಂತ. ಮತ್ತು ಇಲ್ಲಿ ನೋಡಿ, ಫ್ಯಾನ್ ಫಿಟ್ ಮಾಡ್ತಾ ಇದ್ದಾರೆ ಸ್ಟಾಫು. ತುಂಬ ಬ್ಯುಸಿ ಇರ್ತಾರೆ ಎಲ್ಲರೂ ಕೂಡ, ಯಾಕಂದರೆ ಅಷ್ಟಕ್ಕೊಂದು ಸ್ಟಾಕ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಫ್ರಿಜ್ಗಳಂತೂ ಒಂದಕ್ಕಿಂತ ಒಂದು ಹೊಸದು ಬಂದಿದೆ ಮಾರೇರಿ. ಎಲ್ಲ ಬೇರೆ ಬೇರೆ ಕಲರು, ಅದು ಇದು. ನನಗೊಂದು ತೊಗೊಳ್ಳೋಣ ಅಂತ ಆಯಿತು. ಬೇಡಪ್ಪ, ನಮ್ಮ ಮನೇಲಿ ಇದೆ ಆಲ್ರೆಡಿ. ವಾಷಿಂಗ್ ಮಿಷಿನ್ ಕೂಡ ನೋಡಿ ಎಷ್ಟಕ್ಕೊಂದು ವೆರೈಟಿ. ಆಗ ಇರಲಿಲ್ಲ, ಆಯಿತಾ, 6 ಮಂತ್ಸ್ ಬ್ಯಾಕು ಬೇರೆ ಬೇರೆ ಇತ್ತು, ಈಗ ಬೇರೆ ಬೇರೆ ಬಂದಿದೆ ಅಷ್ಟೇ. ಸ್ಟಾಕ್ಗಳು ಇದ್ದೇ ಇರುತ್ತೆ. ನಾನು ಆಲ್ರೆಡಿ ಹೇಳಿದಂಗೆ ಎಲೆಕ್ಟ್ರಾನಿಕ್ ಐಟಮ್ಗಳು, ಮತ್ತು ಫರ್ನಿಚರ್ಗಳು, ಕಬೋರ್ಡು, ಸ್ಟ್ಯಾಂಡು, ಅದು ಇದು ಏನು ಬೇಕದು. ಮತ್ತು ಪಾಪ ಸ್ಟಾಫ್ ಎಲ್ಲ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂದರೆ, ನಮಗೆ ಏನೋ ಒಂದು ಎಲ್ಲೋ ಹೋದಂಗೆ ಅನಿಸಲ್ಲ. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಫ್ಯಾಮಿಲಿ ಥರ ಅನಿಸುತ್ತೆ. ಹಾಗೆ ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಬರೋದು ನಾನು ಹೋದಾಗ. ಹಾಗೆ ಇರಬೇಕಲ್ವ, ಕಸ್ಟಮರ್ ಜೊತೆಗೆ ಹಾಗೇ ಇರಬೇಕು. ಅದು ಶಾಪಿಗೆ ಒಂದು ಪ್ಲಸ್ ಪಾಯಿಂಟ್. ಹಾಗೆ ಇದೊಂದು ರೀತಿ ಹೊಸ ಫರ್ನಿಚರ್ ಬಂದಿದೆ ನೋಡಿ. ಇದು ಕೂಡ ನಾವು ಕೂತು ಕೂತು ನೋಡಿದೆ, ಆಯಿತಾ. ಚೆನ್ನಾಗಿದೆ, ಕಂಫರ್ಟೇಬಲ್ ಇದೆ. ಹಾಗೆ ಮಕ್ಕಳು ಆಟಾಡ್ತಾ ಇದ್ದಾರೆ.
ಹಾಗೆ ನೀವು ಒಂದೊಂದು ತಿಂಗಳಿಗೆ ಹೋಗ್ತಾ ಇದ್ದರೆ ಉಂಟಲ್ವಾ, ಬೇರೆ ಬೇರೆ ನೋಡಿ ಈ ಐಟಮ್ ಆಗ ಇರಲಿಲ್ಲ 6 ಮಂತ್ಸ್ ಬ್ಯಾಕು. ಹಾಗೆ ಪ್ರತಿ ಸಲ ಒಂದೊಂದು ರೀತಿ ಒಂದೊಂದು ಐಟಮ್ ಬಂದಿರತ್ತೆ. ಹಾಗೆ ಮನೆಗೆ ಬೇಕಾದ ಯಾವುದೇ ಐಟಮ್ಸು ತಂದ್ಕೊಬಿಡಿ. ಯಾರೆಲ್ಲ ನ್ಯೂ ವ್ಯೂವರ್ಸ್ ಇದ್ದೀರಾ, ಸುರತ್ಕಲ್ಲಿಗೆ ಬಂದಿದ್ದೀರಾ ಹೊಸದಾಗಿ, ಖಂಡಿತ ಅಗರಿ ಎಂಟರ್ಪ್ರೈಸಸ್ ಒಮ್ಮೆ ಭೇಟಿ ಕೊಡಿ. ಹಾಗೆ ಲಾಸ್ಟ್ ಟೈಮ್ ಕೂಡ ಇದರ ವಿಡಿಯೋ ಹಾಕಿದ್ದೆ, ಯಾಕಂದರೆ ಪುನಃ ಹಾಕಿದೆ ಅಂದರೆ ನಾನು ಕೂಡ ಆರ್ಡರ್ ಮಾಡಿದ್ದೇನಲ್ವಾ, ತೊಗೊಳ್ತಾ ಇದ್ದೇನಲ್ವಾ, ಹಾಗೆ ನಿಮಗೂ ಕೂಡ ಒಂದು ಒಳ್ಳೆ ವಸ್ತು ಸಿಗಬೇಕಾದ್ರೆ ಯಾಕೆ ನಾನು ಹೇಳಬಾರ್ದು ಅಲ್ವಾ. ಅದಕ್ಕೋಸ್ಕರ ಪುನಃ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ನೋಡಿದ್ರೆ ಆ ಸೋಫಾ ತೋರಿಸಿದೆ ಅಲ್ವಾ, ಅದು ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಕುತ್ಕೊಳ್ಳಿಕ್ಕೆ ಎಷ್ಟು ಕಂಫರ್ಟೇಬಲ್ ಇದೆ ಗೊತ್ತಾ. ಹಾಗೆ ಫಸ್ಟ್ ಫ್ಲೋರಲ್ಲಂತೂ ಸೋಫಾ ಸೆಟ್ಗಳ ದೊಡ್ಡ ಭಂಡಾರವೇ ಇದೆ, ಕಬೋರ್ಡ್ಗಳದ್ದು ಕೂಡ. ಹಾಗೆ ಬೆಸ್ಟ್ ಪ್ರೈಸಲ್ಲಿ, ರೀಸನೇಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಗಳು ಅಥವಾ ಮಟೀರಿಯಲ್ ಸಿಗುವಾಗ ಯಾಕೆ ಈ ಶಾಪನ್ನು ವಿಸಿಟ್ ಮಾಡಬಾರ್ದು ನೀವು ಅಲ್ವಾ. ಖಂಡಿತ ಭೇಟಿ ಕೊಡಿ. ಗೂಗಲ್ ಮ್ಯಾಪ್ ಇನ್ನೊಮ್ಮೆ ಹಾಕಿ ತೋರಿಸ್ತೇನೆ ನಾನು. ಹಾಗೆ ನಾನು ಕೂಡ ತುಂಬಾ ಡಿಲೇ ಮಾಡಿದೆ. ಒಮ್ಮೆ ನೋಡ್ಕೊಂಡು ಹೋಗಿ 6 ತಿಂಗಳ ಬರಲಿಲ್ಲ, ಆಮೇಲೆ ಆರ್ಡರ್ ಮಾಡಿ 1.5 ತಿಂಗಳ ಬರಲಿಲ್ಲ. ನನಗೆ ನನ್ನದೇ ಆದ ಕೆಲವೊಂದು ಪ್ರಾಬ್ಲಮ್ಸ್ ಇರೋದರಿಂದ, ಪರ್ಸ್ನಲ್ ಪ್ರಾಬ್ಲಮ್ ಇರೋದರಿಂದ ಹಾಗೆ ನನಗೆ ಬರಲಿಕ್ಕಾಗಲಿಲ್ಲ ಇಲ್ಲಿ ಶಾಪಿಗೆ, ಪುರ್ಸೊತ್ತೆ ಸಿಗಲಿಲ್ಲ. ಹಾಗೆ ಅವರು ಅರ್ಥ ಮಾಡ್ಕೊಂಡರು ಸ್ಟಾಫು. ಬೇರೆ ಶಾಪ್ಗಳಲ್ಲಾದರೆ ಕೆಲವೊಂದು ಕಡೆ ಕಿರಿಕಿರಿ ಮಾಡ್ತಾರೆ, ಎಷ್ಟು ದಿನ ಇಟ್ಕೋಬೇಕಂತ. ಇಲ್ಲಿ ನಿಜವಾಗ್ಲೂ ಒಂದು ಅರ್ಥ ಮಾಡ್ಕೋತಾರೆ, ಅದು ನನಗೆ ಇಷ್ಟ ಆಯಿತು. ಒಂದು ಮನುಷ್ಯನ ಕಷ್ಟ ಅರ್ಥ ಮಾಡ್ಕೋತಾರೆ, ಅದು ಇಷ್ಟ ಆಯ್ತು ನನಗೆ. ಹಾಗಾಗಿ ನಾನು ಇವತ್ತು ಮಿಡ್ಲಲ್ಲಿ ಒಂದು ಪುರ್ಸೊತ್ತು ಮಾಡಿಕೊಂಡು ಬಂದಿದ್ದೇನೆ, ಮಾತಾಡಿದ್ದೇನೆ. ಹಾಗೆ ನಾನು ಆರ್ಡರ್ ಮಾಡಿದ ಸ್ಟ್ಯಾಂಡ್ ಆಗಲಿ ಕಬೋರ್ಡ್ ಆಗಲಿ ಮನೆಗೆ ತಂದ ಮೇಲೆ ನಾನು ಅದನ್ನು ತೋರಿಸ್ತೇನೆ ಹೇಗಿದೆ ಏನು ಕತೆ ಅಂತ. ಚೆನ್ನಾಗಿದೆ, ನಾನು ನೋಡಿ ಆಯ್ತಲ್ವ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಖಂಡಿತ ಈ ಶಾಪನ್ನು ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ನಿಮಗೆಲ್ಲ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.